ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಗೂ ಕೂಡ ಖಮೇನಿ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ನಿಜವಾದ ಯುದ್ಧ ಈಗ ಆರಂಭವಾಗಿದೆ ಅಂತ ಖಮೇನಿ ಹೇಳ್ತಾ ಇರುವಂತದ್ದು. ಇನ್ನ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಪೋಸ್ಟ್ ಕೂಡ ಮಾಡಿದ್ದಾರೆ ಈ ಕುರಿತಂತೆ. ನಿಜವಾದ ಯುದ್ಧ ಇವಾಗ ಶುರುವಾಗಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಈಗ ಆರಂಭವಾಗಿದೆ. ಇನ್ನ ಅಂತ್ಯ ಬಹಳ ಭಯಾನಕವಾಗಿರುತ್ತೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಇನ್ನ ಈ ಯುದ್ಧದಿಂದ ನಾವು ಹಿಂದೆ ಸರಿಯುವಂತಹ ಮಾತೇ ಇಲ್ಲ. ಯಹೂದಿಗಳಿಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಸರ್ವೋಚ್ಚ ನಾಯಕ, ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ. ನೋಡಿ, ಡೊನಾಲ್ಡ್ ಟ್ರಂಪ್ ಒಂದು ಕಡೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಆ ಒಂದು ಎಚ್ಚರಿಕೆಗೆ ಕ್ಯಾರೆ ಬುಲಾರೆ ಅಂತ ಇಲ್ಲ, ಡೋಂಟ್ ಕೇರ್, ನನ್ಗೇನಾಗಬೇಕಾಗಿದೆ, ಇರಾನ್ ಇಸ್ರೇಲ್ ಎಷ್ಟೇ ದಾಳಿಯನ್ನ ಮಾಡಿದ್ರು ಕೂಡ ನಾವು ಕೂಡ ಪ್ರತಿದಾಳಿಯನ್ನ ಮಾಡ್ತೀವಿ ಅಂತ ಇಲ್ಲಿ ಒಂದು ಕಡೆ ತೋರಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಪೋಸ್ಟ್ನ ಕೂಡ ಮಾಡಿದ್ದಾರೆ. ಖಮೇನಿ ಅವರು ಎಲ್ಲಿದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ, ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಗೊತ್ತು ಅಂತ ಟ್ವೀಟ್ ಕೂಡ ಮಾಡಿರುವಂಥದ್ದು. ನೀವು ಎಲ್ಲಿದ್ದೀರಾ ಅಂತ ನಮಗೆ ಗೊತ್ತು, ಆದರೆ ನೀವೇ ಬಂದು ಶರಣಾಗತಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಯುದ್ಧದ ಅಂತ್ಯ ಬಹಳ ಭಯಾನಕವಾಗಿರುತ್ತೆ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂಥದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್. ವಿನೋದ್ ಕಮ್ತರ್, ನೋಡಿ, ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಟ್ವೀಟ್ ಮಾಡಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಇನ್ನ ಅದಕ್ಕೆ ಒಂದು ಟಕ್ಕರ್ ಕೊಡುವಂತಹ ರೀತಿಯಲ್ಲಿ ಅಯತುಲ್ಲಾ ಅಲಿ ಖಮೇನಿ ಅವರು ಕೂಡ ಟ್ವೀಟ್ ಮಾಡಿರುವಂಥದ್ದು. ಅಂದ್ರೆ ನಿಜವಾದ ಯುದ್ಧ ಇವಾಗ ಆರಂಭವಾಗ್ತಾ ಇದೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಹಾಗಾದ್ರೆ ಇವರ ಒಂದು ಮಾರ್ಮಿಕ ತಂತ್ರ, ಮಾರ್ಮಿಕ ಮಂತ್ರ ಏನಿರಬಹುದು, ಅಂದ್ರೆ ಒಳಮಾತಿನ ಅರ್ಥ ಏನಿರಬಹುದು? ಕಾವ್ಯ ಸರ್, ಈ ಇರಾನ್ ಮತ್ತೆ ಇಸ್ರೇಲ್ ಸಂಘರ್ಷ ಏನ್ ನಡೀತಿದೆ ಇದು ದಿನದಿಂದ ದಿನಕ್ಕೆ ಭೀಕರ ಸ್ವರೂಪವನ್ನು ಪಡಿಸಿದೆ. ಈಗ ಒಂದು ಕಡೆಯಿಂದ ನಾವು ನೋಡಿದ್ರೆ ನಿನ್ನೆ G7 ಸಮಿಟ್ ಅಲ್ಲಿ ಒಂದು ಡೊನಾಲ್ಡ್ ಟ್ರಂಪ್ ಇದ್ರು, ಆದ್ರೆ ಏಕಾಏಕಿ ಒಂದು ಸಭೆ ಮಟ್ಟಕ್ಕೆ ಒಂದು ಅಮೆರಿಕಕ್ಕೆ ವಾಷಿಂಗ್ಟನ್ DC ಅದಾದ ಕೆಲವೇ ಗಂಟೆಗಳಲ್ಲಿ 30 ಫೈಟರ್ ಜೆಟ್ಗಳು ಮಧ್ಯ ಪ್ರಾಚ್ಯ ಅಂದ್ರೆ ಮಿಡಲ್ ಈಸ್ಟ್ ಕಂಟ್ರಿಗಳತ್ತ ಹೊರಟು. ಇದಾದ ಬಳಿಕ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳ್ತಾರೆ ಅನ್ಕಂಡೀಷನಲ್ ಸರೆಂಡರ್ ಅಂತ ಒಂದು ಟ್ವೀಟ್ ಮಾಡ್ತಾರೆ. ಸೊ ಹೀಗಾಗಿ ಈ ಟ್ವೀಟ್ ಬೆನ್ನಲ್ಲೇ ಒಂದು ಎಚ್ಚರಿಕೆ ಕೊಡ್ತಾರೆ, ನೀವು ಎಲ್ಲಿದ್ದೀರಾ ಅಯತುಲ್ಲಾ ಅಲಿ ಖಮೇನಿ ನಮ್ಗೆ ಗೊತ್ತು, ಆದ್ರೆ ನಾವು ಸದ್ಯಕ್ಕೆ ನಿಮ್ಮನ್ನ ಹೊಡೆಯುವ ಉದ್ದೇಶ ನಮ್ಮದಿಲ್ಲ, ಆದ್ರೆ ಯುದ್ಧದಿಂದ ಕೂಡಲೇ ಶರಣಾಗಿ ಅಂದ್ಬಿಟ್ಟು ಒಂದು ಟ್ವೀಟ್ ಮಾಡ್ತಾರೆ. ಆದ್ರೂ ಸಹ ಆ ಒಂದು ಟ್ವೀಟ್ ಗಾಗಿ ಮತ್ತೆ ಆ ಒಂದು ಬೆದರಿಕೆಗಾಗಿ ಒಂದು ಇರಾನ್ ಸೇನಾ ಅಂದ್ರೆ ಪರಮೋಚ್ಚ ನಾಯಕ ಬಗ್ಲಿಲ್ಲ. ಅಂದ್ರೆ ನಿಜವಾದ ಯುದ್ಧ ಈಗ ಆರಂಭ ಆಗಿದೆ, ನಾವು ಯಾವುದೇ ಕಾರಣಕ್ಕೂ ಹೆದರುವ ಮಾತೇ ಇಲ್ಲ. ಈ ಯುದ್ಧದ ಅಂತ್ಯ ಬಹಳ ಒಂದು ಭೀಕರ ಸ್ವರೂಪ ಆಗಿರುತ್ತೆ ಅಂದ್ಬಿಟ್ಟು ಒಂದು ಅಯತುಲ್ಲಾ ಅಲಿ ಖಮೇನಿ ಒಂದು ಟ್ವೀಟ್ ಮಾಡ್ತಾರೆ. ಕಾವ್ಯ ಒಂದು ವಿಚಾರ ನಾವು ಇದು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನಿದೆ, ಒಂದು ಕಡೆ ಮಿಡಲ್ ಈಸ್ಟ್ ಕಂಟ್ರಿಗಳು ಇಸ್ರೇಲ್ ಪರವಾಗಿದ್ದಾವೆ, ಯಾಕಂದ್ರೆ ಅಲ್ಲಿ ಹೆಚ್ಚು ಕ್ರಿಶ್ಚಿಯನ್ ರಾಷ್ಟ್ರಗಳಿದಾವೆ. ಸೊ ಹಾಗಾಗಿ ಆ ಒಂದು ಕಾರಣಕ್ಕೆ ಒಂದು ಇಸ್ರೇಲ್ ಪರವಾಗಿ ಮಿಡಲ್ ಈಸ್ಟ್ ಕಂಟ್ರಿಗಳು ನಿಂತವೆ. ಈವನ್ ಡೊನಾಲ್ಡ್ ಟ್ರಂಪ್ ಸಹ. ಇನ್ನೊಂದು ಕಡೆ ಒಂದು ಮುಸ್ಲಿಂ ರಾಷ್ಟ್ರಗಳು ಅಂದ್ರೆ ಇಸ್ರೇಲ್ ಆಗಿ ಅಂದ್ರೆ ಈ ಒಂದು ಪಾಕಿಸ್ತಾನ ಆಗಿರ್ಬೋದು, ಮತ್ತೆ ಟರ್ಕಿ ಆಗಿರ್ಬೋದು, ಮತ್ತೆ ಇನ್ನು ಹಲವು ರಾಷ್ಟ್ರಗಳು ಒಂದು ಇರಾನ್ ಪರ ನಿಂತಿದ್ದಾವೆ. ಸೊ ಹೀಗಾಗಿ ಎಲ್ಲಿ ಮತ್ತೆ ಎರಡನೇ ವಿಶ್ವಯುದ್ಧದ ತರ ಅಂದ್ರೆ ಮುಸ್ಲಿಂ ವರ್ಸಸ್ ಕ್ರಿಶ್ಚಿಯನ್ ತರ ಒಂದು ಎರಡು ಬಣಗಳು ಉದ್ಭವ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆದ್ರೆ, ಎರಡನೇದು ಈಗಾಗಲೇ ಏನ್ ಇರಾನ್ಗೆ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರಗಳನ್ನ ನೋಡಿದ್ರೆ ನಾವು ಅಮೆರಿಕನ್ ಅಂದ್ರೆ ಈ ಒಂದು ಪಾಕಿಸ್ತಾನ ತಾವೊಂದು ನ್ಯೂಕ್ಲಿಯರ್ ವೆಪನ್ಸ್ ಹೊಂದಿದೆ, ರಷ್ಯಾ ನ್ಯೂಕ್ಲಿಯರ್ ವೆಪನ್ಸ್ ಹೊಂದಿದೆ, ಮತ್ತೆ ಚೀನಾನು ತಾವೊಂದು ನ್ಯೂಕ್ಲಿಯರ್ ವೆಪನ್ಸ್ ಹೊಂದಿದೆ. ಸೊ ಹೀಗಾಗಿ ಈ ಒಂದು 3 ಜನರ ಕುಮ್ಮಕ್ಕಿನಿಂದ ಅಥವಾ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಇರುವ ಧೈರ್ಯದಿಂದ ಈ ತರ ಒಂದು ಇರಾನ್ ಒಂದು ಮಂಡ ಧೈರ್ಯ ಮಾಡ್ತಿದೆ ಅನ್ನೋ ಪ್ರಶ್ನೆ ಉದ್ಭವ ಆದ್ರೆ, ಮತ್ತೊಂದ್ ಕಡೆ ಅಮೆರಿಕ ಆಗಲಿ ಮಿಡಲ್ ಈಸ್ಟ್ ಕಂಟ್ರಿಗಳಾಗಿ ಈ ಒಂದು ದೇಶಗಳು ಸಹ ಒಂದು ಸೇನಾ ವ್ಯವಸ್ಥೆಯಲ್ಲಿ ಸಿಕ್ಕಾಪಟ್ಟೆ ಒಂದು ಫಾರ್ವರ್ಡೆಡ್ ಆಗಿದೆ. ಮತ್ತೆ 5ನೇ ತಲೆಮಾರು 6ನೇ ತಲೆಮಾರಿನಲ್ಲಿ ಇರ್ತಕ್ಕಂಥ ಒಂದು ಯುದ್ಧ ವಿಮಾನಗಳಾಗಲಿ ಮತ್ತೆ ಫೈಟರ್ ಜೆಟ್ಗಳಾಗಲಿ ಹೊಂದಿದ್ದೇವೆ. ಸೊ ಹೀಗಾಗಿ ನಾವು ಈ ಎರಡು ವಿಚಾರಗಳು ನೋಡಿದಾಗ ಈ ಒಂದು ಮಿಡಲ್ ಈಸ್ಟ್ ವರ್ಸಸ್ ಮುಸ್ಲಿಂ ರಾಷ್ಟ್ರಗಳು ಒಂದು ಯುದ್ಧ ಆರಂಭ ಆಗುತ್ತಾ, ಮತ್ತೆ ಜಾಗತಿಕ ಮೂರನೇ ಯುದ್ಧ ಆರಂಭ ಆಗುತ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಜೊತೆಗೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಒಂದು ಏನು ವಾಷಿಂಗ್ಟನ್ DC ತುರ್ತು ನಿರ್ಗಮನ ತೆರಳಿದ್ರು, ಅಲ್ಲಿ ನೋಡಿದ್ರೆ ಅಧಿಕೃತವಾಗಿ ಯುದ್ಧಕ್ಕೆ ಚಾಲನೆ ನೀಡಿದ ಇನ್ನೇನು ಘೋಷಣೆ ಒಂದೇ ಬಾಕಿ ಅನ್ನೋ ಪ್ರಶ್ನೆಗೂ ಸಹ ಒಂದು ಕಾಡ್ತಿದೆ. ಕಾವ್ಯ. ಓಕೆ ವಿನೋದ್ ಕಮ್ತರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು ಸೋ ಮಚ್.